ನಮಸ್ತೆ ವೀಕ್ಷಕರೇ, ನಾನು ಸುರೇಶ್ ಬಾಬು ಅಂತ. ನಾನಿವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿಡಿಯೋವನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇದು ಕೋಲಾರ ಜಿಲ್ಲೆಯಲ್ಲಿ ಶ್ರೀ ಸತ್ಯಸಾಯಿ ಬಾಬಾ ವೃದ್ಧಾಶ್ರಮ ಅಂತಕ್ಕಂಥದ್ದು ಒಂದು ಭಿನ್ನವಾದ ಒಂದು ಆಶ್ರಮವಾಗಿದೆ. ಇದು 3.5 ಎಕರೆ ಕ್ಯಾಂಪಸನ್ನು ಹೊಂದಿರತಕ್ಕಂಥ ಈ ಒಂದು ಆಶ್ರಮದಲ್ಲಿ ವೃದ್ಧಾಶ್ರಮ ಇದೆ. ಮೆಂಟಲಿ ಪ್ರಾಬ್ಲಮ್ ಇರ್ತಕ್ಕಂಥವರಿಗೆ, ಮೆಂಟಲಿ ಅಸ್ವಸ್ಥರಿಗೆ ಒಂದು ಆಶ್ರಯ ಇದೆ. ಮದ್ಯಪಾನ ನಿವಾರಣಾ ಕೇಂದ್ರ ಇದೆ. ಈಗ ಅನಾಥ ಮಕ್ಕಳಿಗೆ ವಸತಿ ಶಾಲೆ ಅಂತಕ್ಕಂಥದ್ದು ಈ ಒಂದು ಕ್ಯಾಂಪಸ್ಸಲ್ಲಿ ರೆಡಿ ಆಗ್ತಾ ಇದೆ. ಈ ಒಂದು ಆಶ್ರಮ ಅಂತಕ್ಕಂಥದ್ದು ಸುಮಾರು ಇಲ್ಲಿ ಒಂದು 75 ಜನ ಈಗ ಆಶ್ರಯವನ್ನು ಪಡೆದಿದ್ದಾರೆ. ಈ ಒಂದು ಆಶ್ರಮದಲ್ಲಿ ಇವತ್ತು ಒಂದು ಭಿನ್ನವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಮಗೆ ವಿಸಿಟ್ ಕೊಟ್ಟಿದ್ದಾರೆ. ಅವರು ನೆನಮನಹಳ್ಳಿ ಚಂದ್ರಶೇಖರ್ ಅಂತ. ನೀವೆಲ್ಲ ಸುಮಾರು ಚಾನಲ್ಗಳಲ್ಲಿ ನೋಡಿರ್ಬೋದು. ತುಂಬ ನೋಯಿಂಗ್ ಪರ್ಸನ್ನು. ಇವರಿಗೆ ಸುಮಾರು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಸುಮಾರು ಬಂದಿದ್ದಾವೆ. ಅದರಲ್ಲಿ ಕೆಲವೊಂದು ಪ್ರಶಸ್ತಿಗಳನ್ನು ನಾನು ನಿಮ್ಮ ಮುಂದ್ಗಡೆ ಇಡ್ತಾ ಇದ್ದೀನಿ. ಇವತ್ತು ಇವ್ರಿಗೆ ಬಂದಿರತಕ್ಕಂಥದ್ದು ಯಾವ ಕ್ಷೇತ್ರದಲ್ಲಿ ಅಂದರೆ ಸಾವಯವ ಕೃಷಿ ಕ್ಷೇತ್ರದಲ್ಲಿ ಬಂದಿದೆ. ಇವರಿಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಆಗಿರ್ತಕ್ಕಂಥ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಜೇತರು ಹಾಗೂ ಡಾಕ್ಟರ್ ಜಿ ಮಾದೇಗೌಡರ ಪ್ರಶಸ್ತಿ ಬಂದಿದೆ. ವಿಶ್ವ ಒಕ್ಕಲಿಗರ ಮಹಾವೇದಿಕೆಯಿಂದ ಸಾಮಾನ್ಯ ರೈತ ಅಸಾಮಾನ್ಯ ಸಾಧನೆ ಪ್ರಶಸ್ತಿ ಬಂದಿದೆ. ಕೃಷಿ ತೋಟಗಾರಿಕೆ ರೈತ ಪ್ರಶಸ್ತಿ ಬಾಗಲಕೋಟೆ, ಇಲ್ಲಿಂದ ಸುಮಾರು ಪ್ರಶಸ್ತಿಗಳು ಬಂದಿದ್ದಾವೆ. ಇನ್ನೂ ಅನೇಕ ಪ್ರಶಸ್ತಿಗಳು, ನೂರಾರು ಪ್ರಶಸ್ತಿಗಳು ಬಂದಿರತಕ್ಕಂಥ ಮಹಾ ಜ್ಞಾನವಂತ ವ್ಯಕ್ತಿ ಅಂತ ಹೇಳ್ಬೋದು. ಇವರು ನಮ್ಮ ಈ ಒಂದು ಆಶ್ರಮಕ್ಕೆ ನೋಡಬೇಕು ಅಂತ ಬಂದಿದ್ದಾರೆ. ಇವರ ಅನಿಸಿಕೆಯನ್ನ ಆಶ್ರಮ ಯಾವ ರೀತಿ ಇದೆ ಅಂತಕ್ಕಂಥದ್ದು ಅವರು ನಿಮಗೆ ಒಂದು ಕಿರು ಪರಿಚಯವನ್ನು ಮಾಡಿಕೊಡ್ತಾರೆ. ದಯವಿಟ್ಟು ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿ ವೀಕ್ಷಕರೇ. ನಾನು ನೆನಮನಹಳ್ಳಿ ಚಂದ್ರಶೇಖರ್ ಅಂತ, ಸಾವಯವ ಕೃಷಿಕ, ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಜೇತ. ನಾನು ಇವತ್ತು ಇಲ್ಲಿ ನಮ್ಮ ಸುರೇಶ್ ಬಾಬು ಅಂತ ನೆರನಹಳ್ಳಿ ಗ್ರಾಮದವರು, ಒಬ್ಬ ಉಪನ್ಯಾಸಕರು ಸಹ. ಅವರು ಸಾಕಷ್ಟು ಅವರಿಗೆ ಜ್ಞಾನ ಬುದ್ಧಿ ಇರೋದರಿಂದ ಇಲ್ಲೊಂದು ಅವರ ಮನಸ್ಸಿಗೆ ಏನಾದರೂ ಒಂದು ತಂದೆ ತಾಯಿ ಇವರು ಜ್ಞಾಪಕಾರ್ಥದಲ್ಲಿ ಮುಂದಿನ ಪೀಳಿಗೆಗೆ ಏನೋ ಒಂದು ನಾನು ಬಿಟ್ಟು ಹೋಗ್ಬೇಕಂತಕ್ಕಂಥದ್ದು ಒಂದು ಮನೋಭಾವನೆಯಿಂದ ಇಲ್ಲೊಂದು ವೃದ್ಧಾಶ್ರಮ ಮತ್ತು ವ್ಯಸನ ಮುಕ್ತ ಒಂದು ಕೇಂದ್ರ ಹಾಗೂ ಮಾನಸಿಕ ಅಸ್ವಸ್ಥಿಕ ಇವೆಲ್ಲವನ್ನು ಅವರು ಇಲ್ಲಿ ಉಚಿತವಾಗಿ ಮಾಡಿದ್ದಾರೆ. ಈ ಏನಾದರೂ ನಾವು ಒಂದು ಏನು ಬರ್ತ್ಡೇ ಸೆಲೆಬ್ರೇಷನ್ ಇರ್ಬೋದು, ಮತ್ತು ಇನ್ನೂ ಏನೋ ನಾವು ಒಂದು ಮನೆಗಳಲ್ಲಿ ಕಾರ್ಯಕ್ರಮ ಮಾಡುವಾಗ ಮನೆಯಲ್ಲೇ ಸೀಮಿತವಾಗದೆ ಇಲ್ಲಿ ಬಂದು ಈ ವೃದ್ಧಾಶ್ರಮದಲ್ಲಿರ್ತಕ್ಕಂಥ ಎಲ್ಲ ವೃದ್ಧರಿಗೂ ನಾವು ಒಂದು ಸೇವೆ ಕಲ್ಪಿಸಿದಂಗೆ ಆಗ್ತದೆ. ನಮ್ಮದು ಒಂದು ಸಾರ್ಥಕ ಸೇವೆ ಇರ್ತದೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಸುಮಾರು ಕೋಟಿಗಳು ಖರ್ಚು ಮಾಡಿ ವೃದ್ಧಾಶ್ರಮನನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಭಗವಂತ ಒಳ್ಳೇದು ಮಾಡಲಿ. ಮುಂದೆ ಎಲ್ಲರೂ ಅದು ಹೈವೇನಲ್ಲಿ ಇದೆ, ಪಕ್ಕದಲ್ಲೇ ಇದೆ. ಹೈವೇನಲ್ಲಿ ಚೆನ್ನೈ ಟು ಬೆಂಗಳೂರು ಹೈವೇನಲ್ಲೇ ಇದೆ. ಇಲ್ಲಿ ಬಂದು ನಾವು ಸೆಲೆಬ್ರೇಷನ್ ಮಾಡಿಕೊಂಡ್ರೆ ಅವ್ರಿಗೊಂದು ಸಹಾಯ ಆಗ್ತದೆ. ವೃದ್ಧರಿಗೆ ನಾವೊಂದು ಪೋಷಣೆ ಮಾಡ್ದಂಗೆ ಆಗ್ತದೆ. ಅಂದರೆ ಈ ಆಶ್ರಮ ಬರೀ ಬಯಲಿನಲ್ಲೇ ಇಲ್ಲ, ಸುಮಾರು 3 ರಿಂದ 4 ಎಕರೆ ಭೂಮಿನಲ್ಲಿ ಅವರು ಈ ಒಂದು ಯೋಜನೆಯನ್ನು ಕಲ್ಪಿಸ್ಕೊಂಡಿದ್ದಾರೆ. ಅದರಲ್ಲಿ ಏನಾಗಿದೆ ಅಂದರೆ ಎಲ್ಲ ತರಹದ ವಿಧವಾದ ಗಿಡ ಮರಗಳನ್ನು ಬೆಳೆಸಿ ಪ್ರಕೃತಿನ ಅವರು ಉಳಿಸ್ಕೊಂಡಿದ್ದಾರೆ. ಎಲ್ಲ ಜಾತಿ ಮರಗಳಿದ್ದಾವೆ. ಹಣ್ಣಿನ ಮರಗಳಿರ್ಬೋದು, ಬೆಲೆ ಬಾಳುವಂಥ ಶ್ರೀಗಂಧ ಇರ್ಬೋದು, ಬೇವಿರ್ಬೋದು, ಇಂಥ ಮರಗಳನ್ನು ಅವರು ಬೆಳೆಸಿ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ನೋಡಿ ವೀಕ್ಷಕರೇ, ಇದು ಯೋಗ ಮತ್ತು ಧ್ಯಾನ ಮಂದಿರ ಇದೆ. ಮತ್ತು ಯಾರಾದರೂ ಬರ್ತ್ಡೇಗಳು ಸೆಲೆಬ್ರೇಷನ್ ಮಾಡ್ಕೊಳ್ಳುವವರು ಈ ಹಾಲಲ್ಲಿ ಉಚಿತವಾಗಿ ಸೆಲೆಬ್ರೇಷನ್ ಮಾಡ್ಕೊಬೋದು. ಇದರಿಂದ ವೃದ್ಧರಿಗೆ ಏನಾದರೂ ತಮ್ಮ ಕಡೆಯಿಂದ ಸಹಾಯ ಆಗೋದು, ಹಣ್ಣು ಹಂಪಲು ಬೇಕಾದ್ರೆ ವಿತರಿಸ್ಬೋದು. ವೃದ್ಧರ ಕಡೆಯಿಂದ ಆಶೀರ್ವಾದನೂ ಸಹ ನಿಮಗೆ ಸಿಗುತ್ತೆ. ವೀಕ್ಷಕರೇ, ಇಲ್ಲಿ ಅಡುಗೆಗೆ ಮಾಡಿದ ತಕ್ಷಣ ಕೂತ್ಕೊಂಡು ಊಟ ಮಾಡೋದಕ್ಕೆ ಒಂದು ಹೋಟೆಲ್ ಟೈಪು ಒಂದು ವ್ಯವಸ್ಥೆ ಇದೆ.
ಸತ್ಯಸಾಯ ವೃದ್ಧಾಶ್ರಮಕ್ಕೆ ಇವತ್ತು ಬಂದಾಗ ನನಗನ್ಸಿದ್ದು, ನಾನು ಒಂದು 3 ವರ್ಷದ ಹಿಂದೆ ನಾನು ಬಂದಿದ್ದೆ. ಆಗೊಂದು ಬರೀ ಒಂದು 3-4 ರೂಮ್ಗಳನ್ನು ನಿರ್ಮಿಸಿದರು. ಇವತ್ತು ನೋಡಿದರೆ ನನಗೆ ಆಶ್ಚರ್ಯ ಆಗ್ತದೆ, 38-40 ಕೊಠಡಿಗಳನ್ನ ನಿರ್ಮಾಣ ಮಾಡಿದ್ದಾರೆ. ಸುಸಜ್ಜಿತವಾದಂಥ ಕೊಠಡಿಗಳಿದ್ದಾವೆ. ಎಲ್ಲ ಒಂದು ಅವರನ್ನು ನೋಡಿಕೊಳ್ಳೋ ರೀತಿ ಇರ್ಬೋದು, ಎಲ್ಲ ಚೆನ್ನಾಗಿದೆ. ನಾವು ರೈತರು ಇರ್ಬೋದು, ಕೆಲವರು ಬರ್ತ್ಡೇಗಳು ಮಾಡ್ಕೊಳ್ತೀವಿ. ಆ ಬರ್ತ್ಡೇ ಮಾಡೋದನ್ನು, ನಾಮಕರಣ ಮಾಡೋದನ್ನು ಎಲ್ಲೋ ಮನೆಯಲ್ಲೇ ಮಾಡಿ ಸುಮ್ಮನೆ ದುಂದು ವೆಚ್ಚ ಮಾಡೋ ಬದಲು ಈ ವೆಚ್ಚನ ಇಲ್ಲಿ ಬಂದು ನಾವು ಮಾಡಿಕೊಂಡು ಉಚಿತವಾದಂಥ ಸುಸಜ್ಜಿತ ಒಂದು ದೊಡ್ಡ ಹಾಲಿದೆ ಮಾಡಿಕೊಳ್ಳೋದಕ್ಕೆ. ಆಮೇಲೆ ನೀವು ಬಂದು ಇಲ್ಲಿ ವೃದ್ಧರಿಗೆ ನೀವು ನಿಮ್ಮ ಸಹಾಯ ನೀವು ಮಾಡಿದರೆ ನಿಮಗೂ ಒಂದು ಪುಣ್ಯ ಬರ್ತದೆ. ಇಲ್ಲಿ ಭಾಳಷ್ಟು ಏನು ತರಪೆಗಳಿದ್ದಾವೆ. ಫಿಸಿಯೋಥೆರಪಿ ಇದೆ, ಪ್ರಕೃತಿ ಚಿಕಿತ್ಸಾಲಯ ಇದೆ. ಇನ್ನು ಮುಂದೆ ಅವರು ಭಾಳ ದೊಡ್ಡ ಯೋಜನೆ ಇಟ್ಕೊಂಡು ಪಂಚಕರ್ಮವನ್ನು ಮಾಡೋಕ್ಕೆ ಹೊರಟಿದ್ದಾರೆ. ಅವರಿಗೆ ತಮ್ಮ ಸಹಾಯ ಏನೇ ಇರಲಿ, ಇಲ್ಲಿ ನೀವು ಅವ್ರಿಗೇನು ಹಣ ಕೊಡಬೇಕಾಗಿದ್ದಿಲ್ಲ, ಇಲ್ಲಿ ಬಂದು ನೀವು ಏನಾದರೂ ಮಾಡೋಂಥ ಸಹಾಯ ಇದ್ದರೆ ಇಲ್ಲಿ ನೀವು ಮಾಡಿದರೆ ತುಂಬ ಒಳ್ಳೆಯದು ಅಂತ ಕಾಣಿಸುತ್ತೆ. ವೀಕ್ಷಕರೇ, ಇದು ಇಂಡಿವಿಜುವಲ್ ರೂಮ್ಸ್ ಬರುತ್ತೆ ನೋಡಿ, ಇಷ್ಟೆಲ್ಲ ಇರುತ್ತೆ. ಸುಮಾರು ಅಂದರೆ ಒಂದು 38-40 ಕೊಠಡಿಗಳಿದ್ದಾವೆ ಬರೀ ವೃದ್ಧರಿಗಾಗಿ. ಇದು ಗಂಡಸರ ಕೊಠಡಿಗಳು. ಗಂಡಸರಿಗೆ ಬೇರೆ, ಹೆಂಗಸರಿಗೆ ಬೇರೆ ಸಪ್ರೇಟು ಕೊಠಡಿಗಳ ವ್ಯವಸ್ಥೆ ಇದೆ. ಗೇಟ್ ಬಾಗಿಲು ಆಚೆ ಕಾಣ್ತಾ ಇರೋದು ಅನಾಥ ಮಕ್ಕಳಿಗೆ ಒಂದು ವಸತಿ ಶಾಲೆ. ತುಂಬ ನಿಸರ್ಗದತ್ತವಾಗಿರ್ತಕ್ಕಂಥ ಒಂದು ವಾತಾವರಣ ಇದೆ ನೋಡಿ ವೀಕ್ಷಕರೇ. ಅನಾಥ ಮಕ್ಕಳನ್ನು ಸಾಕೋದಕ್ಕಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಕಿಂಡರ್ ಗಾರ್ಡನ್ನು ವಿಭಾಗ ಮತ್ತು 1 to 10ಗೆ ಬಿಲ್ಡಿಂಗ್ ರೆಡಿ ಆಗ್ತಾ ಇದೆ. ಇದು ಸ್ಕೂಲ್ ಕ್ಯಾಂಪಸ್ ಮಕ್ಕಳೇ, ಸ್ಕೂಲ್ ಕ್ಯಾಂಪಸ್.